ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ವಿಜಯಪುರದಲ್ಲಿರುವಂಥ ಸಂಗೀತ್ ಮಹಲ್ ಮತ್ತು ಇನ್ನೊಂದು ಹೆಸರು ನಾರಿ ಮಹಲ್ ಅಂತ ಅನ್ನೋ ಸ್ಥಳಕ್ಕೆ. ಇದು ಇರೋದು ಬಿಜಾಪುರದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ಕಟ್ಟಿಸಿದವರು ಇಬ್ರಾಹಿಂ ಆದಿಲ್ ಶಾ, 2ನೇ ಆದಿಲ್ ಶಾ ಇದನ್ನು ಸ್ಥಾಪನೆ ಮಾಡಿದರು. ಮತ್ತು ಅವರು ಇದಕ್ಕೆ ಇನ್ನೊಂದು ಸಿಟಿ ತಯಾರು ಮಾಡಬೇಕು ಅಂತ ಅಂದ್ಕೊಂಡು ಇದಕ್ಕೆ ನವರಸ್ಪುರ್ ಅಂತ ಹೆಸರಿಟ್ಟಿದ್ರು. 2ನೇ ಇಬ್ರಾಹಿಂ ಆದಿಲ್ ಶಾ ಸರ್ವಧರ್ಮ ಸಹಿಷ್ಣು ಆಗಿದ್ದು, ಸ್ವತಃ ಕವಿ ಕೂಡ ಸಂಗೀತಕಾರ ಕೂಡ ಆಗಿದ್ದರು. ಅದರ ಜೊತೆ ಕಲೆ ಮತ್ತು ಸಂಗೀತದ ಪೋಷಕರು ಕೂಡ ಆಗಿದ್ದರು. ಅವರು ವಿಜಯಪುರವನ್ನು ವಿದ್ಯಾಪುರ ಅಂತ ಕೂಡ ಕರೆಯುತ್ತಿದ್ದರು. ಜ್ಞಾನ ಮತ್ತು ಕಲಿಕೆಯ ನಗರ ಎಂದು ಕೂಡ ಕರೀತಾ ಇದ್ದರು. ಇದನ್ನು 2ನೇ ಇಬ್ರಾಹಿಂ ಆದಿಲ್ ಶಾಹಿ 1599ನೇ ವರ್ಷದಲ್ಲಿ ಕಟ್ಟಿಸಿದರು. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ, ಈ ಇಬ್ರಾಹಿಂ ರೋಜಾಟು ಸಂಗೀತ್ ಮಹಲ್ ಮತ್ತು ನರಸಿಂಹ ದೇವಸ್ಥಾನದಿಂದ ಸಂಗೀತ್ ಮಹಲ್ಗೆ ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾರೆ. ಈ ಸಂಗೀತ್ ಮಹಲ್ಗೆ ಮುಂಚೆ 9 ಗೇಟ್ಗಳಿತ್ತು. ಇವಾಗ ಎಲ್ಲ ಕ್ಲೋಸ್ ಮಾಡಿ ಒಂದೇ ಒಂದು ಗೇಟ್ನ ಓಪನ್ ಇಟ್ಟಿದ್ದಾರೆ. ಮತ್ತು ಇದು ಓಪನ್ ನಾಟ್ಯ ಮಂದಿರ. ಇವಾಗ ನಾವು ಹಂಪಿಲಿ ಯಾವ ಥರ ಹಂಪಿ ಉತ್ಸವ ನೋಡ್ತೀವಿ, ಅದೇ ಥರ ಇಲ್ಲಿ ನವರಸ್ಪುರ್ ಉತ್ಸವ ಅಂತ ಮಾಡ್ತಿದ್ರು. ಮುಂಚೆ 5-6 ವರ್ಷದ ಹಿಂದೆ ಇಲ್ಲಿ ನವರಸ್ಪುರ್ ಅಂತ ಮಾಡ್ತಿದ್ರು. ಇವಾಗ ನವರಸ್ಪುರ್ ಉತ್ಸವ ಮಾಡ್ತಾಯಿಲ್ಲ. ಯಾಕಂತಂದರೆ ಇವಾಗ ಕಟ್ಟಡ ತುಂಬ ಹಳೆಯದಾಗಿದೆ. ಅದಕ್ಕೋಸ್ಕರ ಯಾವುದೇ ರೀತಿ ನವರಸ್ಪುರ್ ಉತ್ಸವ ಅಂತ ಯಾವುದೇ ಫಂಕ್ಷನ್ಗಳನ್ನ ಇಲ್ಲಿ ಮಾಡ್ತಾಯಿಲ್ಲ. ಇದು 2 ಮಹಡಿಗಳನ್ನು ಹೊಂದಿರುವಂಥ ಮೆಹಲ್ ಆಗಿತ್ತು. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಸ್ಟೇಜು. ಅದೇ ಇದಕ್ಕೆ ನೃತ್ಯ ಮಾಡೋದಕ್ಕೆ ಅಂತ ಮಾಡಿರುವಂಥ ಸ್ಟೇಜ್ ಇದೆ. ಈ ಕಟ್ಟಡಕ್ಕೆ ಯಾವುದೇ ಥರ ಪಿಲ್ಲರ್ಗಳಂತ ಮಾಡಿರಲಿಲ್ಲ. ಈ ಕಟ್ಟಡಕ್ಕೆ ಪಿಲ್ಲರ್ಗಳಂತ ಇದೆ, ವಾಲ್ ಪಿಲ್ಲರ್ಗಳೇ ಇಲ್ಲಿದೆ. ನೋಡಿ ಎಷ್ಟು ದೊಡ್ಡದಾಗಿದೆ ವಾಲ್ ಪಿಲ್ಲರ್ಗಳು. 2ನೇ ಇಬ್ರಾಹಿಂ ಆದಿಲ್ ಶಾ ಸಂಗೀತಗಾರರು ಹಾಗೂ ನೃತ್ಯಗಾರರಿಗೆ ಸಂಗೀತ ಮಹಲ್ ಮತ್ತು ವಸತಿ ಭವನವನ್ನು ನಿರ್ಮಿಸಿದರು. ಅವರ ಸಮಯದಲ್ಲಿ ನವರಸ್ ಅಥವಾ ಸಂಗೀತ ಕಚೇರಿ ಹಬ್ಬವನ್ನು ಬಹಳ ಆಡಂಬರವಾಗಿ ಆಚರಿಸುತ್ತಿದ್ದರು. ಹಲವಾರು ವರ್ಣಚಿತ್ರಗಳಲ್ಲಿ 2ನೇ ಆದಿಲ್ ಶಾ ಸಂಗೀತ ವಾದ್ಯಗಳಾದ ಸಿತಾರ್, ವೀಣಾ ಮತ್ತು ಗಿಟಾರ್ಗಳನ್ನು ನುಡಿಸಿದ್ದಾರೆ. ಚಕ್ರವರ್ತಿ ಜಹಾಂಗೀರ್ ಮತ್ತು ಮೊಘಲ್ ರಾಯಭಾರಿಯಾದ ಮಿರ್ಜಾ ಆಜಾದ್ ಬೇಗ್ 2ನೇ ಆದಿಲ್ ಶಾಹಿಯನ್ನು ಗಣನೀಯವಾಗಿ ಹೊಗಳಿದ್ದಾರೆ. ಈ ಬಿಜಾಪುರದಲ್ಲಿ ನಿಂತಿರೋ ಎಲ್ಲ ಕಟ್ಟಡಗಳನ್ನು ಗಚ್ಚಿನಿಂದ ಕಟ್ಟಿರೋಂಥ ಕಟ್ಟಡಗಳು. ಸುಣ್ಣ, ಕಡಿ ಮತ್ತು ಬೆಲ್ಲ ಹಾಕಿ ಗಚ್ ಅಂತ ತಯಾರು ಮಾಡಿ ಅದರಿಂದ ಕಟ್ಟಿರುವಂಥ ಕಟ್ಟಡ ಇದು. ಅದಕ್ಕೋಸ್ಕರ ಇಷ್ಟು ಗಟ್ಟಿಯಾಗಿದೆ. 400 ವರ್ಷಗಳ ಹಳೆಯದಾದರೂ ಕೂಡ ಇನ್ನೂ ಈ ಕಟ್ಟಡಗಳು ಹಾಗೇ ಇದೆ. ಇವಾಗ ನಾವೇನು ಒಳಗಡೆ ಹೋಗ್ತಾ ಇದ್ದೀವಲ್ಲ, ಇದು ಬಂದ್ಬಿಟ್ಟು ತಯಾರಿಗೆ ಇರುವಂಥ ಒಂದು ಹಾಲ್. ಇವಾಗ ನೃತ್ಯಕ್ಕೆ ಮಾಡೋ ಅಂತ ಬಂದವ್ರಿಗೆ ಅವರ ತಯಾರಿಗೆ ಅಂತ ಇರುವಂಥ ಒಂದು ದೊಡ್ಡದಾಗಿರುವಂಥ ಹಾಲು. ನೋಡಿ ಎಷ್ಟು ದೊಡ್ಡದಾಗಿದೆ. ಇವಾಗ ಏನು ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಇಲ್ಲಿ ಇರುವಂಥ ಜಿಲ್ಲಾಡಳಿತ ಹಂಪಿಯಲ್ಲಿ ಯಾವ ಥರ ಉತ್ಸವ ಮಾಡ್ತಾರಲ್ಲ ಅದೇ ಥರನ ಇಲ್ಲಿ ನವರಸ್ಪುರ್ ಉತ್ಸವ ಮಾಡಬೇಕಂತ ಕಟ್ಟಿರುವಂಥ ಸ್ಟೇಜ್ ಇದು. ಇವಾಗ ಇಲ್ಲಿ ಯಾವುದೇ ಥರ ನವರಸ್ಪುರ್ ಉತ್ಸವ ಅಂತ ನಡೀತಾ ಇಲ್ಲ. ಯಾಕಂದರೆ ತುಂಬ ಹಳೆಯ ಕಟ್ಟಡವಾಗಿದೆ. ಅದಕ್ಕೋಸ್ಕರ ಯಾವುದೇ ರೀತಿ ಫಂಕ್ಷನ್ಗಳು ಏನೂ
ಇಲ್ಲಿ ಕಾರ್ಯಕ್ರಮಗಳು ಸುಮಾರು ಒಂದು 6-7 ವರ್ಷಗಳ ಹಿಂದೆ ಇಲ್ಲಿ ನವರಸಪುರೋತ್ಸವ ಅಂತ ಮಾಡ್ತಿದ್ರು. ಬಟ್ ಇವಾಗ ಯಾವುದೇ ರೀತಿ ಫಂಕ್ಷನ್ಗಳನ್ನು ಇಲ್ಲಿ ಮಾಡ್ತಾ ಇಲ್ಲ. ಇವಾಗ ಏನು ನಾವು ಈ ರೂಮನ್ನು ನೋಡ್ತಾ ಇದ್ದೀವಲ್ಲ, ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ರೂಮ್ಗೆ ಹೋಗೋಕ್ಕೆ ಇರುವಂಥ ದಾರಿ. ಇದು ಬಂದ್ಬಿಟ್ಟು 2 ಮೇಲ್ಛಾವಣಿಗಳನ್ನು ಹೊಂದಿರುವಂಥ ಕಟ್ಟಡವಾಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾವು ಒಂದು ಸೈಡ್ ಹೋಗೋದು, ಇನ್ನೊಂದು ಸೈಡ್ ಬರೋದಕ್ಕೆ, ಅದೇ ಲೆಫ್ಟ್ ಸೈಡ್ಗೆ ಮತ್ತೆ ಬರೋದಕ್ಕೆ. ಇಲ್ಲಿ ನೋಡಿ, ಮೇಲ್ಛಾವಣಿ ಇನ್ನೊಂದು ಮೇಲ್ಛಾವಣಿಗೆ ಹೋಗೋಕ್ಕೆ ಇರುವಂಥ ದಾರಿ ನೋಡಿ, ಇಲ್ಲೇ ಇದು ಮೇಲ್ಗಡೆ ಇದೆಯಲ್ಲ, ಅದು ಇನ್ನೊಂದು ಮೇಲ್ಛಾವಣಿ. ಈ ಕಟ್ಟಡದ ಮೇಲ್ಛಾವಣಿ ಮತ್ತು ಅಷ್ಟೊಂದು ವಾರನ ತಡೆಯೋದಕ್ಕೆ ನೋಡಿ ವಾಲ್ ಪಿಲ್ಲರ್, ಇದಕ್ಕೆ ವಾಲ್ ಪಿಲ್ಲರ್ ಎಷ್ಟೊಂದು ಸಪೋರ್ಟ್ ಕೊಟ್ಟಿದೆ ಇದೆ ನೋಡಿ. ಈ ಥರ ವಾಲ್ ಪಿಲ್ಲರ್, ಎಷ್ಟು ದೊಡ್ಡದಾಗಿರುವಂಥ ವಾಲ್ ಪಿಲ್ಲರ್ಗಳಿಗೆ ನೋಡಿ. ಮತ್ತು ಇದೇ ಥರ ಹೆಚ್ಚಿನ ಮಾಹಿತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ ಮತ್ತು ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.